ಮೇಜರ್ ಪ್ರಾಬ್ಲಮ್ ಆಗಿದೆ. ನಮ್ಮ ಗಾಡಿ ಇಂಜಿನ್ ಸೀಸ್ ಆಗ್ಬಿಟ್ಟಿದೆ. ಗೈಸ್, ಈ ವರ್ಷ ಮೈಸೂರು ದಸರಾ ಲೈಟಿಂಗ್ಸು ಎಷ್ಟು ಹಾಕವ್ರೆ ಅಂತ ನೋಡವ. ಇದು ಸಿದ್ಧಾರ್ಥ ಲೇಔಟ್ ಅಲ್ಲಿರೋ ಬುದ್ಧ ಸರ್ಕಲ್. ಬುರ್ಜ್ ಖಲೀಫಾ ಅದು ಹೋಗೋಣ ಹೋಗ್ತಾ ಇಲ್ಲಿ ಗಾಂಧಿ ತಾತಂದೆಲ್ಲ ಹಾಕವ್ರೆ. ಸೇಮ್ ಲೈಟಿಂಗ್ಸ್ ಇರುತ್ತೆ, ಬಟ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರೋಡ್ಸ್. ಇದೇ ಇಂಪಾರ್ಟೆಂಟ್. ಅರಮನೆ ಎಂಟ್ರೆನ್ಸ್, ಎಷ್ಟೊಂದು ಎಂಟ್ರೆನ್ಸ್ ಐತೆ, ಬಟ್ ಇದು ಮೇನ್ ಎಂಟ್ರೆನ್ಸ್. ಆನೆ ಎಲ್ಲ ಇಲ್ಲಿಂದಾನೆ ವಾಕಿಂಗ್ ಬರೋದು, ದಸರಾನು ಇಲ್ಲಿಂದಾನೆ ಪ್ರೊಸೆಷನ್. ಸಿಟಿ ಮೈಸೂರ್ಗೆ ಈ ರೋಡ್ ಹೆವಿ ಫೇಮಸ್. ಈ ರೋಡಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ ಹಾಕ್ತಾ ಇದಾರೆ ನೋಡಿ. ಇಲ್ಲಿ ಏನ ಗ್ಲಿಚ್ ಆನ್ ಆಗ್ಬಿಟ್ಟೈತೆ. ನಾವು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಕಟ್ಟಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಜಾಸ್ತಿ ಬೆಳ್ಕೊಬಿಟ್ಟೈತೆ, ಕೂದಲು ಬಿಡವ ಅಂತ ಅಂದ್ಕೊಂಡೆ. ಯಾಕೋ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತೈತೆ. ನಾನಿರೋ ಸಿಚುವೇಷನಲ್ಲಿ ಕೂದಲು ಬಿಡೋ ದೊಡ್ಡ ವಿಷಯ ಅಲ್ಲ, ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಕಟ್ಟಿಂಗ್ ಮಾಡ್ಸೋದ. ಲೈಟಿಂಗ್ಸ್ ನೋಡಬೇಕು. ಲೈಟಿಂಗ್ಸ್ ಎಲ್ಲ ಹಾಕವ್ರೆ, ಇನ್ನೂ ಆಗ್ತಾವ್ರೆ. ಲೈಕ್ 20 ಸೆಕೆಂಡ್ವರೆಗೆ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಲೈಟಿಂಗ್ಸ್. ಮೇಜರ್ ಪ್ರಾಬ್ಲಮ್ ಆಗಿದೆ. ನಮ್ಮ ಗಾಡಿ ಇಂಜಿನ್ ಸೀಸ್ ಆಗಿಬಿಟ್ಟಿದೆ. ಇಂಜಿನ್ ವರ್ಕ್ ಮಾಡಿಸ್ಬೇಕಾಗಿತ್ತು, ಮಾಡಿಸಿರ್ಲಿಲ್ಲ. ಈ ಗಾಡಿದು ಇಂಜಿನ್ ವರ್ಕ್ ಮಾಡಿಸ್ಬೇಕು. ಈ ಗಾಡಿ ಹಾಳೋಗ್ಬಿಟ್ಟೈತೆ. ಈ ಗಾಡಿನೂ ಫುಲ್ ಸರಿ ಮಾಡಿಸ್ಬೇಕು. ಇವಾಗ ಎಲ್ಲ ಒಂದೇ ಸರಿ ಬಂದಾಗ ಬೇಜಾರೇ ಆಗುತ್ತೆ. ಮತ್ತು ಗಣಪತಿ ವ್ಲಾಗ್ನ ಲಾಸ್ಟ್ ಟೈಮ್ ನೋಡಿರೋ, ಈ ಟೈಮ್ ನೋಡಿಲ್ಲ. ಸಪೋರ್ಟ್ ಮಾಡಿ ನೋಡಿ. ಆಮೇಲೆ ಇನ್ನೂ ವ್ಲಾಗ್ಸ್ಗಳೆಲ್ಲ ತುಂಬ ಬರುತ್ತೆ, ಎಲ್ಲ ಸಪೋರ್ಟ್ ಮಾಡಿ. ಲೈಕ್ ತುಂಬ ಕಷ್ಟ ಆಗ್ತಿದೆ ಮಾಡೋಕ್ಕೆ, ಯಾಕಂದರೆ ಇನ್ಕಮ್ ಇಲ್ಲ. ಲೈಕ್ ವರ್ಕು ಹೋಗೋಕ್ಕಾಗ್ತಿಲ್ಲ. ನೋಡೋದ ಏನಾಗುತ್ತೆ. ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ಗಾಡ್. ನನ್ನ ಕೆಳಗಿಂದ ನಾನು ಮಾಡಬೇಕಲ್ವಾ. ಇವಾಗ ಆ ಮಠಕ್ಕೆ ಬಂದಿದ್ದೆ, ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ. ಪೂಜೆ ಮಾಡೋಕ್ಕೆ ಬಂದಿದ್ರು, ನಾನು ಹಂಗೆ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಬಂದೆ. ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಗೊತ್ತಾ ನಮ್ಮ ಮಠ. ಆಯ್ಸ್ ನೋಡಿ ಎಷ್ಟು ಪೀಸ್ಫುಲ್ ಆಗೈತೆ. ಬೆಳಗ್ಗೆ ಹೊತ್ತು ಇನ್ನೂ ಸಕ್ಕತ್ತಾಗಿ ಇರುತ್ತೆ ವೈಬು. ಸಕ್ಕತ್ತಾಗಿ ಕಾಣ್ತೈತಲ್ವಾ. ಕೂದಲು ಬಿಡ್ಲೋ ಬೇಡವೋ ಅನ್ನೋದೇ ನನಗೆ ಗೊತ್ತಾಯ್ತಲ್ಲ. ಏನು ಮಾಡೋದು, ಬಿಟ್ಬಿಡ್ಲಾ? ಒಂದ್ಸರಿನೂ ಬಿಟ್ಟಿಲ್ಲ, ಬಿಟ್ಬಿಡ್ಲಾ ಹೇಳಿ. ಬಿಟ್ಬಿಡವ ಅಂತ ಅನ್ಕೋತಾ ಇದ್ದೀನಿ. ಬಿಟ್ಬಿಡ್ಲಾ? ಚಲೋ ಬಿಟ್ಬಿಡೋದ ಈ ಟೈಮ್ ಬಿಟ್ಬಿಡೋದ, ಕೂದಲು ಬಿಡೋದ. ನೋಡೋದ ಹೆಂಗೆ ಬರುತ್ತೆ. ಇವಾಗ ಕೂದಲು ಬಿಡ್ತಾ ಇದ್ದೀನಿ. ಮೇಲ್ಗಡೆ ಶಾರ್ಟ್ ಮಾಡಿಸಿದ್ದೀನಿ, ತುಂಬ ಶಾರ್ಟ್ ಮಾಡಿಸಿಲ್ಲ, ಮೀಡಿಯಮಾಗಿ ಮಾಡಿಸಿದ್ದೀನಿ. ಸೈಡೆಲ್ಲ ಬರಬೇಕಲ್ವಾ, ಒಂದು ಲೆಂತ್ ಬಂದಾಗ ಕರೆಕ್ಟಾಗಿ ಆಗುತ್ತೆ. ಇವಾಗ ಸ್ನಾನ ಮಾಡ್ಕೊಬರೋದ. ಡಿಶ್ಗಳೆಲ್ಲ ಫುಲ್ ದೊಡ್ಡದಾಗ್ಬಿಟ್ಟಿದೆ. ಇವತ್ತು ಊಟ ಹಾಕಿಲ್ಲ, ಫುಡ್ ತರಬೇಕು. ಫುಡ್ ಬೇರೆ ಖಾಲಿ ಆಗ್ಬಿಟ್ಟಿದೆ, ಎಲ್ಲ ಫುಡ್ ತರಬೇಕು ಇವತ್ತು. ಗೈಸ್, ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಇದೊಂಥರ ವಿಚಿತ್ರವಾಗಿ ಕಾಣ್ತಾ ಇದ್ವಿ. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಉಪ್ಪಿಟ್ಟು. ಇಲ್ಲಿ ಉಪ್ಪಿಟ್ಟು ಮಾಡವ್ರೆ. ಉಪ್ಪಿಟ್ಟು ಮಾಡೋರು ನನಗೆ ಹೆಂಗೆ ತಿನ್ನೋದು ಅನ್ನೋದೇ ಗೊತ್ತಾಯ್ತಲ್ಲ. 4 ಮುಕ್ಕಿದ್ದು ರುದ್ರಾಕ್ಷಿ ಹುಡುಕಿದ್ದೀವಿ. ಆಂಟಿ ಹುಡ್ಕೊಟ್ರು. ಇಷ್ಟು ಐತೆ ರುದ್ರಾಕ್ಷಿ, ಎಲ್ಲ ಮರದ್ದಿದು, ಎಲ್ಲ ಇವಾಗ ಒಣಗಿರೋದು. ಇಲ್ಲೆಲ್ಲ 5 ಮುಖಿ, ಆಮೇಲೆ 6 ಮುಖದೇ ಜಾಸ್ತಿ ಐತೆ, 4 ಮುಖದೇ ಕಡಿಮೆ. 2 ಸಿಕ್ಕಿದ್ದು ನೋಡಿ. ಹೆಂಗೆ ಫ್ರೆಶ್ ಅಂತ ಏನಕ್ಕೆ ಅನ್ನೋದಿಲ್ಲ ನೋಡಿ. ಇಲ್ಲೆಲ್ಲ ಕೊಳೆ ಐತಲ್ಲ, ಇನ್ನೂ ಫ್ರೆಶ್. ಈಗ ಒಣಗಿರೋದಿದು ಹೊಸ ರುದ್ರಾಕ್ಷಿ ಇದು. ಇಲ್ಲಿ ಇಷ್ಟು ಇದ್ರಲ್ಲಿ ಹುಡ್ಕೋಷ್ಟರಲ್ಲಿ ತಲೆನೇ ಕೆಟ್ಟೋಯ್ತು. ಗೈಸ್, ಈ ವರ್ಷ ಮೈಸೂರು ದಸರಾ ಲೈಟಿಂಗ್ಸು ಎಷ್ಟು ಹಾಕವ್ರೆ ಅಂತ ನೋಡವ. ನಾನು ನೋಡಿಲ್ಲ, ಎಲ್ಲ ಕಡೆ ಹಾಕ್ತವ್ರೆ, ಇನ್ನೂ ಕಂಪ್ಲೀಟೇ ಆಗಿಲ್ಲ. ಇನ್ನೂ 1 ವಾರ ಬೇಕು ಕಂಪ್ಲೀಟ್ ಆಗಬೇಕೆ. ನೋಡ್ಕೊಬರದ ಎಲ್ಲೆಲ್ಲಿ ಎಷ್ಟು ಆಗ್ತಾವ್ರೆ ಅಂತ. ಕಡೆಗೆ ಬರೋಕ್ಕೆ ಎಷ್ಟು ಇರಿಟೇಟ್ ಮಾಡಿದಾನಂದರೆ 25 ನಿಮಿಷ. ಇಷ್ಟು ಇರಿಟೇಟಿಂಗು. ಈ ಸಿದ್ಧಾರ್ಥ ಲೇಔಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಲೈಟಿಂಗ್ಸು. ಅದೇ ಜಾಸ್ತಿ ಏನಿಲ್ಲ, ಇಷ್ಟಿಷ್ಟೇ. ನಮ್ಮ ಏರಿಯಾದಲ್ಲಿ ಬರೀ ಇದಕ್ಕೆ ಮಾತ್ರ ಹಾಕವ್ರೆ. ಈ ಸ್ಟ್ರೀಟ್ ಲೈಟ್ ಬರುತ್ತಲ್ಲ ಅದಕ್ಕೆ ಮಾತ್ರ. ಇನ್ನು ಬೇಜಾನ್ ಕಡೆ ಹಾಕ್ಬೇಕು. ಈ ಸೈಡೆಲ್ಲ ಹಾಕೇ ಇಲ್ಲ. ಇನ್ನು DC ಆಫೀಸ್ ಹಾಕ್ಬೇಕು ಲೈಟಿಂಗ್ಸು. DC ಆಫೀಸ್ ಇನ್ನೂ ಹಾಕಿಲ್ಲ. ಇದೆಲ್ಲ ಫುಲ್ ಲೈಟಿಂಗ್ಸ್ ಹಾಕ್ಬೇಕು. ಇದು ಸಿದ್ಧಾರ್ಥ ಲೇಔಟ್ ಅಲ್ಲಿರೋ ಬುದ್ಧ ಸರ್ಕಲ್. ಇಲ್ಲಿ ಚೆನ್ನಾಗಿ ಹಾಕಿದ್ದಾರೆ ಲೈಟು. ಲೈಕ್ ಇಲ್ಯುಮಿನೇಟ್ ಮಾಡ್ಮೇಲೆ ರಾತ್ರಿ ಹೊತ್ತು ಇನ್ನೂ ನೀಟಾಗಿ ಕಾಣಿಸ್ಬೋದು. ಇದು ಗೋಪಾಲ್ ಗೌಡ ಸರ್ಕಲ್. ಇಲ್ಲಿ ಇನ್ನೂ ಹಾಕ್ತಾ ಇದ್ದಾರೆ, ಎಲ್ಲ ಕಂಪ್ಲೀಟ್ ಆಗಿ ಏನೂ ಹಾಕಿಲ್ಲ. ನಜರ್ಬಾದ್ ಇಂದ ಮುಂದೆ ಹೋಗ್ತಾ ಇದೀವಿ. ಇಲ್ಲೂ ಏನೂ ಇಲ್ಲ. ಪ್ರತಿ ವರ್ಷ ಇಲ್ಲಿ ಲೈಟಿಂಗ್ಸ್ ಮಿಸ್ ಇಲ್ಲ. ಇಲ್ಲಿ ಫ್ಲವರ್ ಶೋ ಇವಾಗ ರೆಡಿ ಮಾಡ್ತಾವ್ರೆ. ಇನ್ನೊಂದು ವಾರ ಐತೆ. ಇಲ್ಲಿಂದ ಲೈಟಿಂಗ್ಸ್ ಹಾಕವ್ರೆ, ಬಟ್ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು. ಇನ್ನೂ ಹಾಕ್ಬೇಕು ಬೇಜಾನ್ ಲೈಟಿಂಗ್ಸು. ಇನ್ನೊಂದು ವಾರ ಐತೆ, ಅಷ್ಟರಲ್ಲೆಲ್ಲ ಕಂಪ್ಲೀಟ್ ಮಾಡ್ತಾರೆ. ಏನು ಒಂದು ಕಡೆನಾ, ಎಷ್ಟು ಜನ ಹಾಕ್ತವ್ರು ಗೊತ್ತಾ, ಎಲ್ಲ ಆ ಕಡೆ ಹಾಕ್ತವ್ರೆ. ಏನಿದು ಬುರ್ಜ್ ಖಲೀಫಾನ? ಅದು ಹೋಗೋಣ ಹೋಗ್ತಾ. ಇಲ್ಲಿ ಗಾಂಧಿ ತಾತಂದೆಲ್ಲ ಹಾಕವ್ರೆ ಈ ವರ್ಷ ಈ ಸೈಡ್. ಈ ಸರ್ಕಲ್ಲು ಇಂಪಾರ್ಟೆಂಟು ಮೈಸೂರಿಗೆ. ಸೊ ಅಲ್ಲೂ ಏನೋ ಬರುತ್ತೆ, ಮತ್ತೆ ಅಲ್ಲೂ ಇಲ್ಲೂ ಏನೋ ಸಮಥಿಂಗ್ ಏನೋ ಒಂದು ಬರುತ್ತೆ.
ಮೈಸೂರ್ದು ಟಿಪಿಕಲ್ ರೋಡ್, ಪ್ರತಿ ವರ್ಷ ಇದ್ರಲ್ಲಿ ಏನೂ ಚೇಂಜ್ ಇಲ್ಲ. ಬಟ್ ಇದೆಲ್ಲ ಹೊಸದು, ಈ ಸೈಡ್ ಎಲ್ಲ ಲಾಸ್ಟ್ ವರ್ಷ ಹಾಕಿರ್ಲಿಲ್ಲ ಇದೆಲ್ಲ. ಈ ತರ ಕಂಬಗಳೆಲ್ಲ ಹಾಕಿಲಿಲ್ಲ. ಬಟ್ ಈ ರೋಡ್ ಅಂತೂ ಸೇಮ್ ಲೈಟಿಂಗ್ಸ್ ಇರುತ್ತೆ. ಬಟ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರೋಡ್ಸ್. ಕಂಬದ ಮೇಲೆ ಈ ತರ ಲೈಟಿಂಗ್ಸ್ ಮಾಡವ್ರೆ. ಇದೇ ವರ್ಷ ಈ ತರ ಬರ್ತಾರದು. ಯಾವ ಟೈಮು ಇದೆಲ್ಲ ಹಾಕೇ ಇಲ್ಲ. ವರ್ಷ 11 ದಿನ ಬೇರೆ ಅಲ್ವಾ, ನೋಡೋದು ಹೆಂಗ್ ಮಾಡ್ತಾರೆ. ಇದೇ ಇಂಪಾರ್ಟೆಂಟು ಅರಮನೆ ಎಂಟ್ರೆನ್ಸ್. ಎಷ್ಟೊಂದು ಎಂಟ್ರೆನ್ಸ್ ಐತೆ, ಬಟ್ ಇದು ಮೇನ್ ಎಂಟ್ರೆನ್ಸ್. ಆನೆ ಎಲ್ಲ ಇಲ್ಲಿಂದಾನೆ ವಾಕಿಂಗ್ ಬರೋದು. ದಸರಾನು ಇಲ್ಲಿಂದಾನೆ ಪ್ರೊಸೆಷನ್ನು. ನೋಡಿ ಎಲ್ಲ ಲೈಟಿಂಗ್ಸ್ ಹಾಕ್ತಾವ್ರೆ. ಇನ್ನೂ ತುಂಬ ಕೆಲಸಗಳಿದೆ ಮೈಸೂರಲ್ಲಿ, ಇನ್ನೂ ಅರ್ಧಂಬರ್ಧ ಆಗಿರೋದು. ಇಲ್ಲೆಲ್ಲ ಫುಲ್ಲು ಚಿತ್ರಗಳು. ಅದೆಲ್ಲ ಫುಲ್ ಚಿತ್ರ. ಅಂಬೇಡ್ಕರ್ ಆ ಸೈಡ್ ನೋಡಿ ಅಂಬಾರಿ ಹಾಕೋರೆ, 3 ಅಂಬಾರಿ ಹಾಕೋರು ನೋಡಿ. ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕವ್ರೆ, ಬಟ್ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ. ತುಂಬ ಕೆಲಸಗಳಿದೆ. ಇದು ಗಡಿಯಾರದಲ್ಲೆಲ್ಲ ಹಾಕಬೇಕು ಲೈಟಿಂಗ್ಸು. ಗಡಿಯಾರ ಕಡೆಲ್ಲ ಹಾಕಿಲ್ಲ ನೋಡಿ. ಅಂಬೇಡ್ಕರ್ ಪಾರ್ಕಲ್ಲಿ ಕಡೆ ಏನು ಲಾಸ್ಟ್ ಟೈಮ್ ಹಾಕಿದ್ರು ಅನ್ಸುತ್ತೆ ಬೆಲ್ಲು. ಆದರೆ ಇದಕ್ಕೂ ಹಾಕ್ತಾರೆ ಲೈಟಿಂಗ್ಸು. ಎಲ್ಲ ಹಾಕ್ಬೇಕಿಲ್ಲ ನೋಡಿ, ಇಲ್ಲಿ ಹಾಕೋರಲ್ಲ. ಇವಾಗ ಗಾಂಧೀಜಿ ಸರ್ಕಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಗಾಂಧೀಜಿಯವ್ರದ್ದು ಲೈಫ್ ಇನ್ಸಿಡೆಂಟ್ಸ್ ಪ್ರಕಾರ ಬೇರೆ ಬೇರೆ ಏನೇನೋ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ದಾರೆ. ಇವಾಗ ಯಾವುದೋ ಒಂದು ಅಂಗಡಿಗೆ ಬಂದಿದ್ದೀವಿ. ಇವಳು ಏನೋ ಕಾಪರ್ ಜಗ್ಗೇನೋ ತಗೋಬೇಕಂತೆ. ಇದು ಬೇಕಂತ ಇವಳಿಗೆ ಕಾಪರ್ ಜಗ್ಗು. ಇದೇ ತಾನೆ ಕಾಪರ್ ಜಗ್ಗು. ಇದು ಬೇಕಂತೆ. ಈ ಸಿಂಹ, ಹುಲಿ, ಕುದುರೆ ಎಲ್ಲ ಐತೆ ನೋಡಿ. ಇದೆಲ್ಲ ಮೊದಲು ಬುಲೆಟ್ ಗಾಡಿಗೆ ಹಾಕೋತಾ ಇದ್ರು. ಇದಕ್ಕಿಂತ ಚಿಕ್ಕ ಸೈಜು, ಬಟ್ ಇದೆಲ್ಲ ಹಾಕೋತಾ ಇದ್ರು. ಎಲ್ಲ ಎಷ್ಟು ಕಾಸ್ಟ್ಲಿ ಗೊತ್ತಾ ಗೈಸ್. ಈ ರೋಡ್ ಒಂದು ಚೂರು ಏನು ಹಾಕಿಲ್ಲ. ಇದು ಅಭಿಷ್ಟವ್ರದ್ದು. ಇದು ಚೂರು ಲೈಟಿಂಗ್ಸ್ ಹಾಕಿಲ್ಲ ಈ ಸೈಡಲ್ಲ. ಇಲ್ಲೆಲ್ಲ ಹಾಕ್ಬೇಕು ನೋಡಿ. ಇಲ್ಲಿ ಬರ್ತೈತೆ. ಈ ಟೈಮು ಇಲ್ಲೆಲ್ಲ ಗ್ರ್ಯಾಂಡಾಗಿ ಹಾಕವ್ರೆ. ಫುಲ್ಲು ಬಾಕ್ಸ್ ಥರ. ಇದೆಲ್ಲ ಹಾಕ್ತಾ ಇರಲಿಲ್ಲ. ಈ ವರ್ಷ ಹಾಕಿರೋದಿಲ್ಲ. ಇಲ್ಲೆಲ್ಲ ಮಾಮೂಲಿ ಸಿಂಗಲ್ ಆಗಿಬಿಡೋರು. ವರ್ಷ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತವ್ರೆ. ಈ ಸೈಡೆಲ್ಲ ಹಾಕೋರೆ. ಆ ಸರ್ಕಲ್ಲು ಮೇಯ್ನು. ಅದು ಮತ್ತು ದೇವರಾಜ ಅರಸ್ ರೋಡ್ ಎಂಟ್ರೆನ್ಸ್ ಇದೆಯಲ್ಲ, ಅದೆಲ್ಲ ಫುಲ್ ಮೇಯ್ನಾಗಿ ಮಾಡ್ತಾರೆ ಚೆನ್ನಾಗೆ. ಒಂದೇ ಯೂನಿಫಾರ್ಮ್ ಕಲರು. ಯಾವುದೋ ಗೋಲ್ಡಲ್ಲಿ ಮಾಡೋದು. ಚೆನ್ನಾಗಿ ಕಾಣಿಸ್ತಾರೆ. ಈಗಲೇ ಲೈಟಿಂಗ್ಸ್ ಹಾಕೋದ್ರೆ ಎಷ್ಟು ಚೆನ್ನಾಗಿ ಕಾಣೋದು ಮೈಸೂರು. ಮಾರ್ಕೆಟಿಗೆ ಬಂದಿದ್ದೀವಿ ಇವಾಗ. ಇಲ್ಲೂ ಹಾಕಿದ್ದಾರೆ, ಬಟ್ ಯಾವ ಥರ ಗೊತ್ತಾಗ್ತಾ ಇಲ್ಲ. ಸಿಟಿ ಮೈಸೂರಿಗೆ ಈ ರೋಡ್ ಹೆವಿ ಫೇಮಸ್ಸು. ಯಾಕಂತಂದರೆ ಈ ರೋಡು ಸ್ವಲ್ಪ ಹೆವಿ ಗ್ರ್ಯಾಂಡಾಗಿ ಕಾಣುತ್ತೆ. ಫುಲ್ಲು ಗೋಲ್ಡ್ ಲೈಟ್, ಡ್ರಾಪ್ ಲೈಟ್ ಹಾಕೋದು. ಆಮೇಲೆ ಅಂಗಡಿಯವ್ರೆಲ್ಲರೂ ಲೈಟ್ಸ್ ಹಾಕ್ಸ್ತಾರೆ. ಇನ್ನು ಅಂಗಡಿಯವ್ರು ಹಾಕಿಸ್ತಾರೆ. ಈ ರೋಡ್ ಹೆವಿ ಗ್ರ್ಯಾಂಡಾಗಿ ಕಾಣುತ್ತೆ. ಬಸ್ ಜಸ್ಟ್ ಒಂದೇ ಕಲರ್ ಹಾಕೋದು, ಆದರೂ ಅಷ್ಟು ಚೆನ್ನಾಗಿ ಕಾಣುತ್ತೆ. ಈ ರೋಡಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿ DC ಆಫೀಸ್ಗೆ ಹೋಗೋ ರೋಡನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಕ್ರಿಸ್ ಕ್ರಾಸ್ ಆಗಿ ಹಾಕಿದ್ದಾರೆ. ಇದನ್ನು ರಾತ್ರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ ಬರುತ್ತೆ ಲೈಟಿಂಗ್ಸು. ಪರ್ಪಲ್, ಗ್ರೀನ್ ಆ ಥರ ಹಾಕ್ತಾರೆ ಈ ಸೈಡು. ಫುಲ್ ಬಾಲ್ಸ್ ಹಾಕಿದ್ದಾರೆ ಗೈಸ್. ಇಲ್ಲೆಲ್ಲ ಯುವ ದಸರಾ ಇಲ್ಲೇ ಮಾಡ್ತಾ ಇದ್ದಿದ್ದು, ಬಟ್ ಈ ವರ್ಷದಿಂದ ಬೇರೆ ಕಡೆ ಚೇಂಜ್ ಮಾಡವ್ರೆ. ನೋಡಿ ಇಲ್ಲಿ ಕ್ರಿಕೆಟ್ ಆಡ್ತಾವ್ರಲ್ಲ, ಇಲ್ಲೇ ಯುವ ದಸರಾ. ಕೋರ್ಟ್ ರೋಡ್ ಇದು. ಎಷ್ಟು ಚೆನ್ನಾಗಿ ಹಾಕವ್ರೆ ಈ ಸೈಡೆಲ್ಲ. ಫುಲ್ಲು ಸರ್ಕಲ್ ಆಗಿ ಹಾಕವ್ರೆ. ಇಲ್ಲೆಲ್ಲ ಚೆನ್ನಾಗಿ ಬರುತ್ತೆ. ಯಾಕಂತಂದರೆ ಇದೆಲ್ಲ ಕವರ್ ಆಗುತ್ತೆ ಅಲ್ವಾ ಸಿಟಿ ಸೈಡು. ಇಲ್ಲಿ ಯುವ ದಸರಾ ನಡೀತಾ ಇರೋದು. ಈ ವರ್ಷ ಅದೆಲ್ಲ ಗೊತ್ತಿಲ್ಲ. ಇಲ್ಲ ಬೇರೆ ಕಡೆನೋ. ಲಾಸ್ಟ್ ಟೈಮ್ ಬೇರೆ ಕಡೆ ಮಾಡಿದ್ರು. ಹೋಟ್ಲ ಹತ್ರ ಬಂದಿದ್ದೀವಿ. ಹೊಟ್ಟೆ ಹೆವಿ ಹಸಿದೈತೆ. ನಾನು ತಿಂದೇ ಇಲ್ಲ, ತಿನ್ಕೊಂಡು ಹೋಗಲ್ಲ. ಹೆಸರುಕ್ಕಿಂತ ಮುಂಚೆನೇ ಈ ರಶ್ಶು. ದಸರಾ ಅಂದ್ಮೇಲೆ ಅದು ಎಷ್ಟು ರಶ್ ಇರುತ್ತೋ. ರೈಸ್ ಬಾತ್ ಆರ್ಡ್ರ್ ಮಾಡಿದ್ದೀನಿ. ನೀನೇನೋ ತಿನ್ನಲ್ವಾ? ಏನಕ್ಕೆ? ಊಟ ಮಾಡ್ಕೊಂಡು ಅದೆಲ್ಲ ಮಿಸ್ ಮಾಡಲ್ಲ. ಇದು ಬಸವೇಶ್ವರ ಮಾರ್ಗ. ಈ ಸರ್ಕಲ್ ನೋಡಿ ಎಷ್ಟು ಚೆನ್ನಾಗಿ ಮಾಡವ್ರೆ. ಬಸವೇಶ್ವರ ಅದು. ಓ, ಲೈಟ್ ಆನ್ ಮಾಡಿಬಿಟ್ರು ನೋಡಿ. ಲೈಟ್ ಆನ್ ಮಾಡಿಬಿಟ್ಟವ್ರೆ. ಇಲ್ಲೆಲ್ಲ ಫುಲ್ಲು ಏನೇನೋ ಚಿತ್ರ ಮಾಡವ್ರೆ. ಏನೇನೋ ಅಂತಾನೆ ಗೊತ್ತಾಯ್ತಲ್ಲ. ಏನೇನೋ ಮಾಡವ್ರೆ ನೋಡಿ. ಇದು ಪ್ಯಾಲೇಸ್ದು ಇನ್ನೊಂದು ಎಂಟ್ರೆನ್ಸು. ಪೇಂಟಿಂಗ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಗೈಸ್, ಇದು ಮೈಸೂರು ಅಂಬಾರಿ ಅಂತ ದಸರಾದಲ್ಲಿ ಬರೋದಿದು. ಎಲ್ಲ ಕಡೆ ಕರ್ಕೊಂಡೋಗುತ್ತೆ ಆಲ್ಮೋಸ್ಟ್ ಅಲ್ಲಿ. ಮೈಸೂರು ಹತ್ತತ್ರ ಹಂಗಾಗೋಣ. ಅದು ಮೈಸೂರು ಅಂಬಾರಿ. ಇದು ನೋಡಿ, ಇದು ಇನ್ನೂ ಓಪನ್ನೇ ಮಾಡಲಿಲ್ಲ ಕೊನೆಗೂ. ನೋಡಿ ಲೈಟ್ ಆನ್ ಆಗಿದೆ ಗೈಸ್. ಏನೋ ಗ್ಲಿಚ್ಚಾಗಿ ಆನ್ ಆಗ್ಬಿಟ್ಟೈತೆ. ನಾವು ಒಂದು 3 ಲೈಟ್ ಮಾತ್ರ ಆನ್ ಆಗಿರೋದು. 3 ಲೈಟ್ ಆನ್ ಆಗಿದೆ. ಮುಂದೆ ಇನ್ನೂ ಇದೇ ಥರ ಹಾಕಿರೋದು ಫುಲ್ ಈ ಸೈಡು. ಗೈಸ್, ಎಕ್ಸಿಬಿಷನ್ ಎಲ್ಲ ಫುಲ್ ಸ್ಟಾರ್ಟ್ ಆಗೈತೆ. ಎಲ್ಲ ಫುಲ್ ಲೈಟಿಂಗ್ಸ್ ರೆಡಿ ಮಾಡ್ತಾರೆ. ಒಳಗಡೆನೂ ರೆಡಿ ಆಗ್ತೈತೆ. ಇಲ್ಲಿ ನೋಡಿ ನಮ್ಮ ಪ್ಯಾಲೇಸ್ ಎಂಟ್ರೆನ್ಸು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಇಲ್ಲಿ ಲೈಟೆಲ್ಲ ಆನ್ ಆದಾಗ ನೈಟು ಫುಲ್ ರಶ್ ಇರುತ್ತೆ.
ಹೋಗ್ಬೇಕು ಪ್ಯಾಲೇಸ್ ಒಳಗೆ. ತುಂಬ ಟೈಮ್ ಆಗೈತೆ ಪ್ಯಾಲೇಸ್ಗೆ ಹೋಗಿ. ಮೈಸೂರು ಪ್ಯಾಲೇಸ್ಗೆ ಹೋಗಿ ಆಲ್ಮೋಸ್ಟ್ ಅಲ್ಲಿ ಒಂದು 3-4 ವರ್ಷ ಆಗೈತೆ. ಒಳಗಡೆಗೆ ಹೋಗಿಲ್ಲ, ಅವಾಗ ಹೋಗ್ತಾ ಇದ್ದಿದ್ದು. ಈ ವರ್ಷ ಹೋಗ್ಬೇಕು. ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟವ್ರೆ ನೋಡಿ ಈ ಸೈಡೆಲ್ಲ, ಜನಕ್ಕೆ ಓಡಾಡೋಕ್ಕೆ ಫುಟ್ಪಾತ್ ಮಾಡಿರೋದು. ಜನಗಳು ಸರಿ ಇಲ್ಲ, ಎಷ್ಟು ರಶ್ ಆಗುತ್ತೆ ಗೊತ್ತಾ ಪ್ಯಾಲೇಸಲ್ಲಿ. ದಸರಾ ಸ್ಟಾರ್ಟ್ ಆಗಲಿ ಕಾಲಿಡೋಕ್ಕೆ ಜಾಗ ಇಲ್ಲ. ಆನೆ ಬರೀ ವಾಕಿಂಗ್ಗೆ ಅಷ್ಟು ಜನ ಬರ್ತವ್ರೆ. ಇದು ಯಾವುದೋ ಸಿಗ್ನಲ್ ಏನಕ್ಕೆ ಹಾಕ್ತವ್ರೆ ಅಂತ ಗೊತ್ತಾಗ್ತಲ್ಲ. ಸಿಗ್ನಲ್ ಕರೆಕ್ಟಾಗಿ ಸಿಗಲಿ ಅಂತಾನ, ಇಲ್ಲೆಲ್ಲ ಜಾಮರ್ಸ್ ಇರ್ತದೆ ತಾನೆ ಮೈಸೂರು ಪ್ಯಾಲೇಸ್ ಒಳಗೆ. ನನ್ನ ಫೇವ್ರೆಟ್ ರೋಡು. ಒಂದ್ಸಲನೂ ಇದರಲ್ಲಿ ಡಿಸೈನ್ಸ್ ರಿಪೀಟ್ ಆಗಲ್ಲ. ಇಟ್ ವಿಲ್ ಬಿ ಡಿಫ್ರೆಂಟ್. ಲೈಕ್ ಆ ಕಡೆ ಮರ ಇರೋದಕ್ಕೂ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೋಡ್ ಫೀಲ್ಸು ಒಂಥರ ರಾತ್ರಿ ಹೊತ್ತಾದ್ಮೇಲೆ ಜಾಸ್ತಿ ಟ್ರಾಫಿಕ್ ಇರಲ್ಲ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ರೋಡ್. ಎಕ್ಸಿಬಿಷನ್ ಹತ್ರ ಫುಲ್ ರೆಡಿ ಮಾಡ್ತಾವ್ರೆ ದಸರಾ ಪ್ರಿಪ್ರೇಷನ್ನು. ಎಲ್ಲ ರೋಡ್ ಮಾಡ್ತಾವ್ರೆ. ಈ ಸೈಡ್ ಡಬಲ್ ರೋಡ್ ಮಾಡ್ತಾ ಇರ್ಬೇಕೇನೋ. ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಾವ್ರೆ. ಈ ಸೈಡೆಲ್ಲ ಲೈಟಿಂಗ್ ಸಾಕಾಗೈತೆ, ಬಟ್ ಆ ಸೈಡೆಲ್ಲ ರೆಡಿ ಮಾಡ್ತಾವ್ರೆ. ಇನ್ನೂ ತುಂಬ ಕೆಲಸಗಳಿದೆ. ಮೈಸೂರಲ್ಲಿ ಏನೇ ಅರೇಂಜ್ಮೆಂಟ್ಸ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು, ಈ ರೋಡಲ್ಲಿ ದಿಸ್ ಪರ್ಟಿಕ್ಯುಲರ್ ರೋಡ್ ಇದು ನೆಕ್ಸಸ್ಗೆ ಹೋಗೋ ರೋಡಲ್ಲಿ ಟ್ರೀಸ್ನ ಕಟ್ ಮಾಡಿರೋದು ವೆರಿ ವೆರಿ ಸ್ಯಾಡ್. ಫ್ಯೂ ಏರಿಯಾಸ್ನ ಮೈಸೂರಲ್ಲಿ ಕವರ್ ಮಾಡಿದ್ದೀವಿ ಲೈಟ್ಸ್ದು. ಸೊ ಇವಾಗ ಒಂದು ಫಿಶ್ ಫುಡ್ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗ್ತೀವಿ. ನನ್ನ ಫಿಶ್ ಟ್ಯಾಂಕ್ಗೆ ಈ ಫಿಶ್ ಆ್ಯಡ್ ಮಾಡಬೇಕಿದು. ಈ ಫಿಶ್ ನೋಡಿ ಎಷ್ಟು ಡಿಫ್ರೆಂಟ್ ಆಗೈತೆ. ಇಲ್ಲಿ ಹೆಸ್ರೇನು ಅಂತ ಗೊತ್ತಿಲ್ಲ. ಇದು ಸಕ್ಕರ್ಕೆಟ್ಟಲ್ಲಿ ನೆಕ್ಸ್ಟ್ ವೆರೈಟಿ. ಇದು ಸ್ವಲ್ಪ ಕಾಸ್ಟ್ಲಿ, ಇದು ಅದು ಗೊತ್ತು. ಇದು ಹೆಂಗೈತೆ ನೋಡಿ ಫಿಶು. ಗೈಸ್, ಮೈಸೂರು ದಸರಾ ಲೈಟಿಂಗ್ಸ್ ಹೆಂಗೆ ಹಾಕೋರೆ ಅಂತ ನೋಡಿದ್ದೀರಾ. ಇನ್ನೂ ತುಂಬ ಹಾಕಬೇಕು. ಲೈಕ್ ಆಲ್ಮೋಸ್ಟ್ ಆಲ್ ಮೈಸೂರಿಯನ್ಸ್ ನೋಡಿರ್ತಾರೆ, ಬಟ್ ಎಲ್ಲ ಗಲ್ಲಿ ನೋಡೋಕ್ಕಾಗಿಲ್ಲ. ಇನ್ನು ನಮ್ಮ ಏರಿಯಾ ಸೈಡ್ ಇನ್ನೂ ಹಾಕಿಲ್ಲ. ಸಿಟಿ ಸೈಡೆಲ್ಲ ಹಾಕ್ತವ್ರೆ. ಇನ್ನೂ ಒಂದು ವಾರ ಇದೆ ಅಲ್ವಾ. ಈ ವರ್ಷ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡವ್ರೆ. ನೋಡೋದು ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. 11 ದಿವಸ ಬೇರೆ ಈ ವರ್ಷ. ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಜನಕ್ಕೆ ಆ ಫೆಸ್ಟಿವಲ್ ವೈಬ್ ಸ್ವಲ್ಪ 2 ದಿನ ಜಾಸ್ತಿ ಸಿಗುತ್ತೆ. ಲೈಟಿಂಗ್ಸ್ ವಿಡಿಯೋ ಮಾಡ್ತೀನಿ. ಲೈಟಿಂಗ್ಸ್ ಎಲ್ಲ ಫುಲ್ ಆನ್ ಆಗಲಿ. ಕ್ರೇಜಿ ಬರುತ್ತೆ ಮೈಸೂರು ಮಾತ್ರ. ಮೈಸೂರು ದಸರಾದಲ್ಲಿ ಬೇರೆನೇ ಲುಕ್ಕು. ಆಯ್ತಲ್ಲ, ಈ ಕುರಿ ನೋಡ್ತಾ ಇದೆ ನೋಡಿ. ಆ ನಾಯಿ ಸರಿ ಇಲ್ಲ, ಈ ಕುರಿ ನಡೀತದೆ, ಅದಕ್ಕೆ ಮೆಚ್ಚಗೆ ನೋಡ್ತಾ ಇರೋದು ಆ ನಾಯಿ. ಸೊ ಫುಲ್ಲು ರೆಡಿ ಆಗಿಬಿಟ್ಟೈತೆ ಗುದ್ದಕ್ಕೆ. ಎಲ್ಲ ವೀಡಿಯೋನೂ ಸಪೋರ್ಟ್ ಮಾಡಿ. ಒಂದು ವೀಡಿಯೋ ಅಲ್ಲ, ಲೈಕ್ ಡೈಲಿ ವ್ಲಾಗ್ಸ್ ಯಾವ ವ್ಲಾಗ್ ಹಾಕ್ತೀನಿ ಎಲ್ಲ ವೀಡಿಯೋನೂ ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ಎಲ್ಲ ವೀಡಿಯೋ 1K ಮೇಲಾರು ಹೋಗಲಿ. ನೋಡೋಣ, ಲೆಟ್ಸ್ ಸಿ ಅವರ್ ಸಪೋರ್ಟ್ ಆಫ್ಟರ್ ದ ಗಣೇಶ ಫೆಸ್ಟಿವಲ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್, ಬಾಯ್. ಗಾಯ್ಸ್ ನೋಡಿ, ಲೈಟ್ ಆನ್ ಮಾಡವ್ರೆ. ನೈಟ್ ಬಂದಿದ್ವಿ ಇಲ್ಲೇ, ಲೈಟ್ ಫುಲ್ ಆನ್ ಮಾಡವ್ರೆ.